ಹದಡಿ ಜಿಲ್ಲಾ ಪಂಚಾಯಿತಿಯ ಮಹದೇವಪುರ ಅನ್ನೋ ಗ್ರಾಮದಲ್ಲಿ ಮಹದೇವಪುರ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಮಹದೇವಪುರ. ನಿಮ್ಮ ಗಮನಕ್ಕೆ ಬರ್ತಿರುವಂತಹ ಸಮಸ್ಯೆಗಳೇನು? ಯೂತಿನ ಸಮಸ್ಯೆಗಳನ್ನ ಆಲಿಸಿ ಅವರಿಗೊಂದು ಸೊಲ್ಯೂಷನ್ ಕೊಡ್ಲಿಕ್ಕೆ ಹಿ ವಿಲ್ ವರ್ಕ್ ಅಂತ ನನ್ನ ಅನಿಸಿಕೆ. ಜನ ಏನ್ ಕೇಳ್ತಿದ್ದಾರೆ ಮೇಜರ್? ಡೆವಲಪ್ಮೆಂಟ್ ಕೊನೆ ಇಲ್ಲ. ಈಗ ನೆಕ್ಸ್ಟ್ ಅವರು ಕೇಳ್ತಾ ಇರೋದು ಏನು ಅಂದ್ರೆ ಈ ಬಾರಿ ಕಪ್ ಸಮರ್ಥ ಅವ್ರದ್ದು. ಸೊ IPL ನಲ್ಲಿ RCB ಗೆಲ್ಬೇಕು, ದಾವಣಗೆರೆಯಲ್ಲಿ ಸಮರ್ಥ ಶಾಮ್ನೂರ್ ಗೆಲ್ಬೇಕು. ನಮಸ್ಕಾರ ವೀಕ್ಷಕರೇ, ದಾವಣಗೆರೆ ದಕ್ಷಿಣದಲ್ಲಿ ಬಿಸಿಲು ಜೋರ ಅಥವಾ ಚುನಾವಣೆ ಕಾವು ಜೋರ ಅಂದ್ರೆ ಚುನಾವಣೆ ಕಾವೇ ಜೋರಾಗಿದೆ. ಎಲ್ಲೋ ಒಂದ್ ಕಡೆ ಹದಡಿ ಜಿಲ್ಲಾ ಪಂಚಾಯಿತಿಯ ಮಹದೇವಪುರ ಅನ್ನೋ ಗ್ರಾಮದಲ್ಲಿ ಬೆಳಿಗ್ಗೆಯಿಂದ ಕೂಡ ಬಿರುಸಿನ ಪ್ರಚಾರ. ಸಮರ್ಥ ಅವರ ಪರವಾಗಿ ಸಂಸದೆ ಆಗಿರುವಂತಹ ಹಾಗೆ ತಾಯಿಯಾಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ್ ಅವರು. ಮೇಡಮ್, ಮೊದಲನೇದಾಗಿ ಹೇಗ್ ನಡೀತಾ ಇದೆ ಪ್ರಚಾರ? ತುಂಬಾನೇ ಚೆನ್ನಾಗಿ ನಡೀತಾ ಇದೆ. ಪ್ರತಿ ಬಾರಿ ಚುನಾವಣೆಯ ಪ್ರಚಾರದಲ್ಲಿ ಯಾವ ರೀತಿ ನಮ್ಮ ಜನತೆ, ದಾವಣಗೆರೆ ಜನತೆ ಕಾಂಗ್ರೆಸ್ ಪಕ್ಷದ ಪರವಾಗಿ, ಶಾಮ್ನೂರ್ ಕುಟುಂಬದ ಅಭ್ಯರ್ಥಿಗಳಾದ ಅಪ್ಪಾಜಿಯವ್ರ ಪರವಾಗೂ ಕೂಡ ಒಲವು ತೋರಿಸಿದ್ದಾರೆ. ಅದೇ ರೀತಿ ಇವತ್ತು ಅವರ ಮೊಮ್ಮಗ ಶಾಮ್ನೂರ್ ಸಮರ್ಥ ಅವರು ನಿಂತಿದ್ದಾರೆ. ಅವ್ರ ಕ್ರಮ ಸಂಖ್ಯೆ ಕೂಡ ಈಗ ತಾನೇ ನಮಗೂ ಕೂಡ ಗೊತ್ತಾಗಿದೆ, 3ನೇ ಕ್ರಮ ಸಂಖ್ಯೆ. ಸೊ ಎಲ್ಲ ಮಹಿಳೆಯರು ಕೂಡ ಮಹದೇವಪುರ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಮಹದೇವಪುರ ಅಂತಾನೆ ಬಹಳ ಜೋರಾಗಿ ಭರವಸೆಯ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೊ ಒಟ್ಟಾರೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಟಿಕೆಟ್ ಅನೌನ್ಸ್ ಆಗಕ್ ಮುಂಚೆ ಸಮರ್ಥ ಅವರ ವಯಸ್ಸಿನ ಬಗ್ಗೆ ಚರ್ಚೆ ನಡೀತಿತ್ತು. ಟಿಕೆಟ್ ಅನೌನ್ಸ್ ಆದ್ಮೇಲೆ ಸಮರ್ಥ ಅವರ ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಏನ್ ಅನ್ಸುತ್ತೆ? ತುಂಬಾ ಚೆನ್ನಾಗ್ ಅನ್ಸುತ್ತೆ. ಬಿಕಾಸ್ ರಾಜಕೀಯದಲ್ಲಿ ಆಸ್ ಎನ್ MP MLA ಕಂಟೆಸ್ಟ್ ಆಗ್ಬೇಕು ಅಂದ್ರೆ ವೋಟಿಂಗ್ ರೈಟ್ಸ್ 18 ವರ್ಷಕ್ಕೆ ಕೊಡ್ತಾರೆ. ಅದೇ ರೀತಿ ಕಂಟೆಸ್ಟ್ ಮಾಡ್ಲಿಕ್ಕೆ ಅಭ್ಯರ್ಥಿ ವಯಸ್ಸು 25-26 ಅಂತ ಹೇಳ್ತಾರೆ. ಸೊ ಒಂದು ರೀಸನ್ ಇಂದ ಕಾನ್ಸ್ಟಿಟ್ಯೂಷನ್ ಆ ರೈಟ್ ಕೊಡ್ತಾ ಇದೆ ಫಾರ್ ಅ ಯಂಗ್ಸ್ಟರ್ ಟು ಕಂಟೆಸ್ಟ್. ಸೊ ಹಾಗಾಗಿ ಕಿರಿಯ ವಯಸ್ಸು ಅನ್ನೋದ್ಕಿನ್ನ ಯಂಗ್ಸ್ಟರ್ಸ್ ಇಂದ ಅವ್ರದೇ ಆದ ಸಮಸ್ಯೆ ಇರುತ್ತೆ. ಈಗ ನಾನು ಕೂಡ ಇಲ್ಲಿ ನಾಗಮ್ಮ ಕೇಶವಮೂರ್ತಿ ಬಡಾವಣೆಯಲ್ಲಿ ಪ್ರಚಾರ ಮುಗಿಸ್ಕೊಂಡು ನಂತರ ನಾಗ್ನೂರಿಗೆ ಹೋಗಿದ್ದೆ. ಇವತ್ತು ಮಹದೇವಪುರ ಇಲ್ಲಿ ಬಂದಿದ್ದೀನಿ. ಸೊ ಯಂಗ್ಸ್ಟರ್ಸ್ ಎಷ್ಟೋ ಜನ ಹೆಣ್ಮಕ್ಳು ಬಂದು ಹೇಳ್ತಾ ಇದಾರೆ, ನನ್ ಡಿಗ್ರಿ ಆಗಿದೆ, ನನಗೊಂದು ಜಾಬ್ ಬೇಕು. ಮೊನ್ನೆ ನಾನು ಜಾಬ್ ಫೇರ್ ಅಟೆಂಡ್ ಆಗಿದೆ, ಅಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ನನಗೆ ಡಿಗ್ರಿ ಆಗಿದೆ, ದುಡಿಬೇಕು, ಮನೆಯಲ್ಲಿರೋ ಹಿರಿಯರನ್ನ ಸಾಕ್ಬೇಕು ಅಂದ್ರೆ ಅವಕಾಶ ಕೊಡ್ತಾ ಇಲ್ಲ ಅಂತ. ಸೊ ನಾನು ಅದೇ ಹೇಳಿದೆ, ಸರ್ಕಾರದಿಂದ ಲೋನ್ ಫೆಸಿಲಿಟಿ ಇರುತ್ತೆ, ಆಂಟರ್ಪ್ರಿನರ್ಶಿಪ್ ಅನ್ನೋದಿರುತ್ತೆ, ಸ್ಟಾರ್ಟ್ಅಪ್ ಅನ್ನೋದಿರುತ್ತೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಸಮರ್ಥ ಯಂಗ್ಸ್ಟರ್ ಆಗಿ ಅವರ ಧ್ವನಿಯಾಗಿ ಅವ್ರ ಸಮಸ್ಯೆಗಳನ್ನ ಆಲಿಸ್ಕೊಂಡು ಯೂತಿನ ಸಮಸ್ಯೆಗಳನ್ನ ಆಲಿಸಿ ಅವ್ರಿಗೊಂದು ಸೊಲ್ಯೂಷನ್ ಕೊಡ್ಲಿಕ್ಕೆ ಹಿ ವಿಲ್ ವರ್ಕ್ ಅಂತ ನನ್ನ ಅನಿಸಿಕೆ. ನೀತಿ ಸಂಹಿತೆ ಇರೋದ್ರಿಂದ ನೀವು ಯಾವ್ದನ್ನು ಈಗ ಪ್ರಾಮಿಸ್ ಮಾಡಕ್ ಆಗಲ್ಲ. ಆದ್ರೂ ನಿಮ್ಮ ಗಮನಕ್ಕೆ ಬರ್ತಿರುವಂತಹ ಸಮಸ್ಯೆಗಳೇನು? ಜನ ಏನ್ ಕೇಳ್ತಿದ್ದಾರೆ ಮೇಜರ್ಲಿ ಕೇಳ್ತಾ ಇರೋದು? ಬಹಳಷ್ಟು ಜನಕ್ಕೆ ಈಗಲೂ ಕೂಡ ಈಗ ಸಿಮೆಂಟ್ ರೋಡ್, ದಕ್ಷಿಣದಲ್ಲಿ ಎಲ್ಲ ಕಡೆ ಸಿಮೆಂಟ್ ರೋಡ್ ಆಗಿದೆ. ಸೊ ಈಗ ರೋಡಿಗೆ ಇನ್ವೆಸ್ಟ್ ಮಾಡೋ ಹಾಗಿಲ್ಲ. ಜೊತೆಗೆ ಶಾಲೆಗಳು, ಎಜುಕೇಶನ್ ಇಂದ ಇಂಪಾರ್ಟೆನ್ಸ್ ರಿಯಲೈಸ್ ಮಾಡ್ಕೊಂಡು ಅಪ್ಪಾಜಿ ಅವರು ಒಳ್ಳೆ ರೋಡು ಆಮೇಲೆ ಸ್ಕೂಲ್ ಫೆಸಿಲಿಟಿ ಈಗಾಗ್ಲೇ ಇದೆ. ಈಗ ನೆಕ್ಸ್ಟ್ ಅವರು ಕೇಳ್ತಾ ಇರೋದು ಏನು ಅಂದ್ರೆ ಮನೆಗಳು. ಪ್ರತಿ ಸಲ ಈಗ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ಒಂದು ದಾಖಲೆ ಮಟ್ಟದಲ್ಲಿ ಮಲ್ಲಿಕಾರ್ಜುನ್ ಅವರು ಕೂಡ ಹಿಂದೆ ಮಂತ್ರಿಗಳಾದಾಗ SM ಕೃಷ್ಣ ಅವ್ರ ಪೀರಿಯಡ್ ನಲ್ಲಿ 15,000ಕ್ಕೂ ಹೆಚ್ಚು ಆಶ್ರಮಗಳನ್ನ ಕಟ್ಸಿದ್ರು. ಸೊ ಪ್ರತಿ ವರ್ಷ ಅಷ್ಟೊಂದು ದಾಖಲೆ ಮಟ್ಟದಲ್ಲಿ ಕಟ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಸ್ವಲ್ಪ ಸ್ಕೀಮ್ಸ್ ಇಂದ ಏನೇನ್ ಬರ್ತಾ ಇದೆ, ಜನತಾ ಮನೆ ಅಂತೆ, PM ಆವಾಸ್ ಯೋಜನೆಯಿಂದ ಬರುವಂತಹ ಮನೆಗಳನ್ನ, ಅಂಬೇಡ್ಕರ್ ಯೋಜನೆ ಅಂತೆ, ಬೇರೆ ಬೇರೆ ಯೋಜನೆಗಳಲ್ಲಿ ಮನೆ ಮಾಡ್ತಾ ಇದೀವಿ. ಸೊ ಕೇಳ್ತಾ ಇರೋದು ಮೇನ್ಲಿ ಮನೆಗಳ ಅವಶ್ಯಕತೆ ಇದೆ, ಅದ್ರ ಬೇಡಿಕೆ ಇದೆ. ಹಕ್ಕು ಪತ್ರಗಳನ್ನ ಕೇಳ್ತಾ ಇದ್ದಾರೆ. ಆಮೇಲೆ ಎಲ್ಲೆಲ್ಲಿ ಬಿಟ್ಟು ಹೋಗಿದೆ ಅವನ್ನ ಡೆವಲಪ್ಮೆಂಟ್ ಕೊನೆ ಇಲ್ಲ. ನಾನು ಅದನ್ನೇ ಹೇಳ್ತೀನಿ, ಏನು ಮಾಡಿಲ್ಲ ಅನ್ನೋದ್ಕಿನ್ನ ದಯವಿಟ್ಟು ಏನ್ ಮಾಡಿದ್ದಾರೆ ಅದನ್ನು ಕೂಡ ನೀವು ಸಮರ್ಥಿಸ್ಕೊಳ್ಳಿ. ನಿಮ್ ಸಮಸ್ಯೆ ನಿಮ್ ಜೊತೆಗೆ ನಾವ್ ಯಾವಾಗ್ಲೂ ಇದೀವಿ ಅಂತ ಅದನ್ನೇ ಹೇಳ್ಕೊಂಡು ಬರ್ತಾ ಇದ್ದೀನಿ. ಇವತ್ತಿಂದ ಅಧಿಕೃತವಾಗಿ ಚುನಾವಣಾ ಪ್ರಚಾರದ ಅಖಾಡ ಶುರುವಾಗಿದೆ. ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು, ಜೊತೆಗೆ ಯಾವೆಲ್ಲ ದೊಡ್ಡ ದೊಡ್ಡ ಸ್ಟಾರ್ ಕ್ಯಾಂಪೇನರ್ಗಳು ಬರ್ತಿದ್ದಾರೆ, ಹೇಗ್ ಸಾಗುತ್ತೆ ಕಾಂಗ್ರೆಸ್ ಪ್ರಚಾರ? ಈಗ ತಾನೇ AICC ಇಂದ KPCC ಇಂದ ಕೆಲವು ಲೀಡರ್ಸ್ ಬಂದಿದ್ರು, ಅವ್ರನ್ನ ಕೂಡ ನಾಗ್ನೂರಲ್ಲಿ ಮಾತಾಡ್ಸಿದೀನಿ. ಸೊ ಎಲ್ಲ ಲೀಡರ್ಸ್ ಮಿನಿಸ್ಟರ್ಸ್ ಕೂಡ ಬರ್ತಾ ಇದಾರೆ. ಇನ್ನ ಶೆಡ್ಯೂಲ್ ಹಾಕ್ತಾ ಇದೀವಿ. ಸೊ ನಿನ್ನೆ ಕೂಡ ಐ ಥಿಂಕ್ ಸೆಷನ್ ಕೂಡ ಇದೆ, ವಿಧಾನಸಭೆ ಸೆಷನ್ ನಡೀತಾ ಇದೆ. ಸೊ ಅದು ಎಂಡ್ ಆದ ತಕ್ಷಣನೇ ಒಂದ್ ಶೆಡ್ಯೂಲ್ ಹಾಕೊಂಡು ಐ ಥಿಂಕ್ ಇಡೀ ಕಾಂಗ್ರೆಸ್ನ ನಮ್ಮ ಸ್ಟ್ರೆಂತ್ ದಾವಣಗೆರೆ ಮತ್ತೆ ಎರಡು ಬೈಪೋಲ್ ನಡೀತಾ ಇದೆ ಅಲ್ಲ, ಎರಡು ಕಡೆನೂ ಕೂಡ ಒಂದು ಕಾಂಗ್ರೆಸ್ನ ಒಂದು ಸ್ಟ್ರೆಂತ್ ಉಳಿಸ್ಕೊಳ್ಳಿಕ್ಕೆ ನಾವು ಸಂಪೂರ್ಣ ಪ್ರಯತ್ನ ಮಾಡ್ಲಿಕ್ಕೆ ಅವರು ಕೂಡ ಬರ್ತಾರೆ. ನಾನೇ ಲೈಟರ್ ನೋಟ್ ಕೇಳ್ತಿರೋದು, ಇವತ್ತಿಂದ IPL ಶುರು.
ಎಲ್ಲ ಕರ್ನಾಟಕದ ಅಭಿಮಾನಿಗಳು ಕಪ್ ನಮ್ದೆ ಅಂತ ಅವ್ರೆ. ದಾವಣಗೆರೆ ದಕ್ಷಿಣದ ಕಾಂಗ್ರೆಸ್ ಕಾರ್ಯಕರ್ತರು ಕಪ್ ನಮ್ದೆ ಅಂತಿದ್ದಾರೆ. ಸಿ ಈವನ್ ಐ ರಿಮೆಂಬರ್ MP ಚುನಾವಣೆ ನಡೆಯುವಾಗೂ ಕೂಡ ಕಾಂಗ್ರೆಸ್ ಪ್ರಚಾರದಲ್ಲಿದ್ವಿ. IPL ಸೆಷನ್ ಕೂಡ ನಡೀತಾ ಇತ್ತು ಅವಾಗೂ ಕೂಡ. ಸೊ ಅವಾಗೂ ಕೂಡ ಅದೇ ಹೇಳಿದ್ದೆ, ಈ ಬಾರಿ ಕಪ್ ಸಮರ್ಥ ಅವ್ರದೆ. ಸೊ IPL ನಲ್ಲಿ RCB ಗೆಲ್ಬೇಕು, ಅದೇ ರೀತಿ ದಾವಣಗೆರೆಯಲ್ಲಿ ಸಮರ್ಥ ಶಾಮ್ನೂರ್ ಗೆಲ್ಬೇಕು, ಕಾಂಗ್ರೆಸ್ ಪಕ್ಷ ಗೆಲ್ಬೇಕು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.